ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಎಲ್ಲರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಶಿಶ್ನಕ್ಕೆ ಆಯಿಲ್ ಮಸಾಜ್ ಮಾಡೋದ್ರ ಬಗ್ಗೆ. ಸೊ ತುಂಬ ಜನ ಹುಡುಗರು ಕೇಳ್ತಾ ಇದ್ರಿ ಯಾವ ಆಯಿಲ್ ಮಸಾಜ್ ಮಾಡಬೇಕು, ಮತ್ತೆ ಪ್ರತಿದಿನ ಮಾಡ್ತಾ ಇದ್ದೀವಿ, ಮಾಡ್ಬೋದಾ ಇಲ್ವಾ, ಅದರಿಂದ ಏನು ಯೂಸ್ ಆಗುತ್ತೆ ಅಂತ. ಸೊ ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಯಿಲ್ ಮಸಾಜ್ ಮಾಡ್ಬೋದಾ ಬೇಡವಾ, ಅಥವಾ ಯಾವ ಆಯಿಲಿಂದ ಮಸಾಜ್ ಮಾಡಬೇಕು, ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೋಬೇಕು ಅನ್ನೋಗಿದ್ರೆ, ಹಾಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಶಿಶ್ನದ ಗಾತ್ರನ ಜಾಸ್ತಿ ಮಾಡ್ಕೋಬಹುದಾ ಅಂತ ತಿಳ್ಕೋಬೇಕಾ? ಸೊ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡದೆ ನೋಡಿ, ಅವಾಗಷ್ಟೇ ನಿಮಗೆ ಅರ್ಥ ಆಗೋದು. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ ಎಣ್ಣೆಯಿಂದ ಮಸಾಜ್ ಮಾಡಬೇಕು, ಎಷ್ಟೊತ್ತು ಮಸಾಜ್ ಮಾಡಬೇಕು, ಮಸಾಜ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ನಿಜವಾಗ್ಲೂ ಶಿಶ್ನಕ್ಕೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಅದ್ರ ಗಾತ್ರ ಜಾಸ್ತಿ ಆಗುತ್ತಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಎಸ್, ಹಾಗಿದ್ರೆ ಫಸ್ಟು ಶಿಶ್ನಕ್ಕೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಿದೆ ಅಂತ ನೋಡೋಣ. ಯಾರು ಈಗ ತುಂಬಾ ದಪ್ಪ ಇರ್ತಾರೆ, ಗಂಡಸರು ಆಗ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ತುಂಬಾ ದಪ್ಪ ಇರ್ತಾರಲ್ವಾ, ಅವ್ರಿಗೆ ಯೂಶಲಿ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ. ಮತ್ತೆ ಯಾರು ತಮ್ಮ ಬಾಡಿಗೆ, ಅವರವರ ಬಾಡಿಗೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಏನ್ ಮಾಡೋದಿಲ್ಲ ಅಲ್ವಾ, ಅಂತವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದಿಲ್ಲ. ಅದೇ ಸೇಮ್ ಪ್ರಾಬ್ಲಮ್ ನಿಮ್ಮ ಶಿಶ್ನದಲ್ಲೂ ಇರುತ್ತೆ. ಸೊ ಯಾರು ದಪ್ಪ ಇರ್ತೀರಾ ಅವರಿಗೆ ಫ್ಯಾಟ್ ತುಂಬಿಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರಲ್ಲ. ಅಂತವರಿಗೆ ನಿಮಿರುವಿಕೆ ಪ್ರಾಬ್ಲಮ್, ಅಂದ್ರೆ ಅವರಿಗೆ ಶಿಶ್ನ ನಿಮಿರದೇ ಇಲ್ಲ ಎಷ್ಟೋ ಜನಕ್ಕೆ. ಯಾಕಪ್ಪ ಅಂದ್ರೆ ಇದೇ ರೀಸನ್, ಯಾವಾಗ ಶಿಶ್ನಕ್ಕೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದಿಲ್ಲ ಅಂತವ್ರಿಗೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ. ಸೊ ಏನಾಗುತ್ತಪ್ಪ ನೀವು ಆಯಿಲ್ ಮಸಾಜ್ ಮಾಡೋದ್ರಿಂದ ಅಂದ್ರೆ, ನೀವು 10 ದಿನಕ್ಕೆ ಒಂದಿನ, ಇಲ್ಲ ವಾರಕ್ಕೆ ಒಂದಿನ, ಇಲ್ಲ 15 ದಿನಕ್ಕೆ ಒಂದಿನ, ಇಲ್ಲ ತಿಂಗಳಿಗೆ ಒಂದಿನ ನೀವು ಈ ಮಸಾಜ್ ಮಾಡ್ತಾ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಯಾವಾಗ ನೀವು ಮಸಾಜ್ ಮಾಡ್ತೀರಾ ಶಿಶ್ನಕ್ಕೆ, ಅವಾಗ ನಿಮ್ಮ ಶಿಶ್ನದಲ್ಲಿ ಒಳ್ಳೆ ರೀತಿಯಲ್ಲಿ ರಕ್ತ ಸಂಚಾರ ಶುರುವಾಗುತ್ತೆ. ಸೊ ರಕ್ತ ಸಂಚಾರ ಶುರುವಾಗೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಡೇ ಬೈ ಡೇ ನಿಮ್ಮ ಏನು ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ, ನಿಮ್ಮ ಶಿಶ್ನದ ಭಾಗದಲ್ಲಿ ರಕ್ತ ಸಂಚಾರ ಆಯಿಲ್ ಮಸಾಜ್ ಇಂದ ಸರಿಯಾಗಿ ಆಗೋದ್ರಿಂದ ಬೇಗ ವೀರ್ಯಸ್ಖಲನ ಆಗೋದು, ಅಂದ್ರೆ ಬೇಗ ಔಟ್ ಆಗೋದು ತಪ್ಪುತ್ತೆ. ಹಾಗೆ ಇನ್ನೊಂದು, ಹಾಗಿದ್ರೆ ಯಾವ ಆಯಿಲ್ ಇಂದ ಮಸಾಜ್ ಮಾಡಬೇಕು ಅಂತ ನೋಡೋದಾದ್ರೆ, ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ಏನಂದ್ರೆ, ಯಾವುದೇ ರೀತಿ ಈ ಎಸೆನ್ಷಿಯಲ್ ಆಯಿಲ್ಸ್ ಅಂದ್ರೆ ಈ ಇತ್ತೀಚೆಗೆ ಆನ್ಲೈನ್ ಅಲ್ಲಿ ಸಿಗುವಂತ ಬಾಡಿ ಮಸಾಜ್ ಆಯಿಲ್ ಆಗಿರ್ಬೋದು, ಅದರಲ್ಲಿ ಪರ್ಫ್ಯೂಮ್ ಇರುತ್ತೆ ಅಲ್ವಾ, ಸ್ಮೆಲ್ ಎಲ್ಲ ಇರುತ್ತೆ. ಸೊ ದಯವಿಟ್ಟು ಆ ತರದ್ದೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಜಾಗ ಅದ್ರಾಗಿರೋದ್ರಿಂದ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ನಿಮ್ಮನೆಯಲ್ಲೇ ಸಿಗುವಂತಹ, ನಿಮ್ಮ ಏನು ಆಗಿನ ಕಾಲದಿಂದನೂ ನಮ್ಮ ಮನೆಗಳಲ್ಲಿ ನಮಗೆ ಬಾಡಿ ಮಸಾಜ್ಗೆ ಅಂತ ಯೂಸ್ ಮಾಡುವಂತ ಹರಳೆಣ್ಣೆ, ದಿ ಬೆಸ್ಟ್ ಆಯಿಲ್ ಹರಳೆಣ್ಣೆ, ಹಾಗೆ ಕೊಬ್ಬರಿ ಎಣ್ಣೆ, ಇದೆರಡು ಬಿಟ್ಟು ದಯವಿಟ್ಟು ಇನ್ಯಾವುದೇ ಎಣ್ಣೆನೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಹಾಗಿದ್ರೆ ಯಾವ ಎಣ್ಣೆ ಅಂತ ನಿಮಗೆ ಗೊತ್ತಾಯ್ತಲ್ವಾ. ಇನ್ನು ನೆಕ್ಸ್ಟ್ ಥರ್ಡ್, ಮಸಾಜ್ ಯಾರು ಮಾಡಬೇಕಪ್ಪ ಅಂದ್ರೆ, ಮಸಾಜ್ನ ದಯವಿಟ್ಟು ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ನಿಮ್ಮ ವೈಫ್ ಆಗಿರ್ಬೋದು, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಅವರು ನೀಟಾಗಿ 10 to 15 minutes ಮಸಾಜ್ ಮಾಡಿದಾಗ 100% ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ನಾನು ಹೇಳ್ದಂಗೆ ಶಿಶ್ನದ ಗಾತ್ರ ಆಯಿಲ್ ಮಸಾಜ್ ಮಾಡೋದ್ರಿಂದ ಜಾಸ್ತಿ ಆಗುತ್ತಾ ಅಂತ ನೋಡೋದಾದ್ರೆ 100% ಅಲ್ಲ, 1000% ಆಗುತ್ತೆ. ಸೊ ಒಳ್ಳೆ ಟೆಕ್ನಿಕಲ್ ರೀತಿಯಲ್ಲಿ 10 to 15 minutes ಯಾರು ಶಿಶ್ನಕ್ಕೆ ಆಯಿಲ್ ಮಸಾಜ್ ಮಾಡ್ತೀರಾ ನಿಮಗೆ ಅದು ಫೀಲ್ ಆಗುತ್ತೆ, ನಿಮ್ಮ ಪಾರ್ಟ್ನರ್ಗೂ ಅದು ಫೀಲ್ ಆಗುತ್ತೆ. 100% ಅಲ್ಲ, 1000% ನೀವು ಒಳ್ಳೆ ರೀತಿಯಲ್ಲಿ ಆಯಿಲ್ ಮಸಾಜ್ ಮಾಡಿದಾಗ ನಿಮ್ಮ ಶಿಶ್ನದ ಗಾತ್ರ ಜಾಸ್ತಿ ಆಗಿರೋದು ನೀವು ನೋಡ್ಬೋದು. ಹಾಗಿದ್ರೆ ಅದು ಪರ್ಮನೆಂಟಾ ಅಂತ ಕೇಳೋದಾದ್ರೆ ಇಲ್ಲ, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಯಾವಾಗ ಮಾತ್ರ ನೀವು ಆಯಿಲ್ ಮಸಾಜ್ ಮಾಡ್ತೀರಾ ಅವಾಗಷ್ಟೇ ನಿಮ್ಮ ಶಿಶ್ನ ಗಾತ್ರ ಜಾಸ್ತಿ ಆಗಿರೋದು ನೀವು ನೋಡ್ಬೋದು. ಸೊ ನಾನು ಇಲ್ಲಿ ಹೇಳ್ದಂಗೆ ಆಯಿಲ್ ಮಸಾಜ್ ಓನ್ಲಿ ನಿಮ್ಮ ಪಾರ್ಟ್ನರ್ಸ್ ಹತ್ರ ಮಾತ್ರ ಮಾಡಿಸ್ಕೊಳ್ಳಿ. ಸೊ ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮಸಾಜ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.